ನಿಷ್ಕ್ರಿಯಗೊಳಿಸಲಾಗಿದೆ. ಪಾಕಿಸ್ತಾನದ ಕದನ ವಿರಾಮದ ಉಲ್ಲಂಘನೆಗೆ ಈ ದೃಶ್ಯ ಸಾಕ್ಷ್ಯವಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ ಪ್ರದೇಶದಲ್ಲಿ ದಾಳಿ ನಡೀತಾ ಇದೆ. ಕದನ ವಿರಾಮವನ್ನ ಹೇಗೆ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡ್ತಾ ಇದ್ದೀರಿ, ದಟ್ಟವಾದ ಹೊಗೆ, ಇದು ದಟ್ಟವಾದ ಹೊಗೆ. ಆಕಾಶದೆತ್ತರಕ್ಕೂ ಕೂಡ ಈ ಹೊಗೆಯ ಬುಗ್ಗೆ ಎದ್ದಿದೆ. ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕಾ? ಇದಕ್ಕಿಂತ ಹೆಚ್ಚಿನ ದಾಖಲೆ ಬೇಕಾ? ವಿಡಿಯೋ ಬೇಕಾ? ಒಂದು ಕಡೆ ಕದನ ವಿರಾಮ ಅಂತ ಹೇಳೋದು, ಜನವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದು, ಅವರ ಕ್ಷಿಪಣಿ ನಾಶ ಮಾಡಲಾಗಿದೆ, ನೋಡ್ತಾ ಇದ್ದೀರಿ. ಆ ಕ್ಷಿಪಣಿಯನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ ಪ್ರದೇಶದಲ್ಲಿ ಬಿದ್ದಂಥ ಕ್ಷಿಪಣಿಯನ್ನು ನಮ್ಮ ಸೇನಾ ಪಡೆಗಳು ನಿಷ್ಕ್ರಿಯ ಮಾಡುವಂಥ ಸಂದರ್ಭದಲ್ಲಿ ಆಗಿರುವಂಥ ಸ್ಫೋಟ ಇದು. ಸ್ಫೋಟದ ತೀವ್ರತೆ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಈ ಸ್ಫೋಟ ಜನವಸತಿ ಪ್ರದೇಶದಲ್ಲಾಗಿದ್ದರೆ ಎಷ್ಟು ದೊಡ್ಡ ನಷ್ಟ ಅನುಭವಿಸಬೇಕಾಗಿತ್ತು. ಪಾಕಿಸ್ತಾನ ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳಿದ ಮೇಲೆ ಇಂಥ ಕುತಂತ್ರ ಕೆಲಸವನ್ನು ಯಾಕೆ ಮಾಡಬೇಕಾಗಿತ್ತು? ಯಾವುದೋ ಸಿನಿಮಾದ ಬಾಂಬ್ ಬ್ಲಾಸ್ಟ್ನ ದೃಶ್ಯವನ್ನು ಕಟ್ಟಿಕೊಡುವ ಹಾಗಿದೆ ಇದು. ಯಾವುದೋ ಒಂದು ಸಿನಿಮಾದಲ್ಲಿ ಹೆಂಗೆ ಬ್ಲಾಸ್ಟ್ ಆಗುತ್ತೆ ಹಾಗೆ ಬ್ಲಾಸ್ಟ್ ಆಗಿರುವ ರೀತಿಯಲ್ಲಿ ನೋಡ್ತಾ ಇದ್ದೀರಿ. ಈ ಬ್ಲಾಸ್ಟ್ ನಿಷ್ಕ್ರಿಯಗೊಳಿಸುವಂಥ ಸಂದರ್ಭದಲ್ಲಾಗಿದೆ. ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಬಟ್ ಇದು ಒಂದು ಸಾಕ್ಷ್ಯ ಹೇಳ್ತಾ ಇದೆ. ಜನರನ್ನ, ಇಡೀ ಜಗತ್ತನ್ನ ಹೆಂಗೆ ದಾರಿ ತಪ್ಪಿಸ್ತಾ ಇದೆ ಅನ್ನೋದನ್ನ ಸಾರಿ ಹೇಳ್ತಾ ಇದೆ. ये मिसाइल जो थी ये वक्त जोरदार देख सकते हैं। और ये मिसाइल जो थी ये वक्त जोरदार देख सकते हैं। और ये मिसाइल जो थी ये वक्त जोरदार देख सकते हैं। और ये मिसाइल जो थी ये वक्त जोरदार देख सकते हैं। और ये मिसाइल जो थी ये वक्त